ಇದು ಇವತ್ತಿನ ಹೊಸದಲ್ಲ. ಇದು ಇವತ್ತಿನ ಕಾಲದಲ್ಲಿ ಅದು ಹೊಸದು ಅಂತೇಳಿ ನನಗೆ ಅನಿಸೋದಿಲ್ಲ. ಭಾಳ ದಿವಸದಿಂದ ನಿರಂತರವಾಗಿ ಕಾರಾಗೃಹಗಳಲ್ಲಿ ಇಂಥ ಚಟುವಟಿಕೆಗಳು, ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು, ಅಲ್ಲಿ ಏನು ಕೆಲವು ರೌಡಿಗಳನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿರ್ತಾರೆ. ಅವರು ಹೊರಗಿನ ಅವರ ಪ್ರಪಂಚದ ಸಂಪರ್ಕನ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಾರಾಗೃಹಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದಿರೋದನ್ನು ನಾವು ಕೇಳಿದ್ದೇವೆ. ಹಾಗಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅನೇಕ ಕ್ರಮಗಳನ್ನು ಕೂಡ ನಾವು ತಗೊಂಡಿದ್ದೇವೆ. ಬರೀ ಸುತ್ತೋಲೆ ಹೊರಡಿಸಿ ಅಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿಲ್ಲ. ಇತ್ತೀಚೆಗೆ ಏನು ಆಧುನಿಕವಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಈ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಯಾವುದು ನಡೀದಾಗೆ ಇರಬೇಕು ಅಂತೇಳಿ ನಾವು ಕ್ರಮವನ್ನು ತಗೊಳ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮಲ್ಲಿ ಜೈಲಿನಲ್ಲೇ ಗಾರ್ಡ್ಸ್ ಇರ್ತಾಯಿದ್ರು, ಪೊಲೀಸ್ ಗಾರ್ಡ್ಸು. ಅವರೇ ಒಳಗೆ ಹೋಗೋರನ್ನ ಅವ್ರನ್ನೆಲ್ಲ ನೋಡೋದು, ಚೆಕ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಅವ್ರ ಮೇಲೆ ಭಾಳಷ್ಟು ಕಂಪ್ಲೇಂಟ್ಸ್ಗೂ ಬರೋದಕ್ಕೆ ಶುರುವಾಯಿತು. ಅದಕ್ಕಾಗಿ ನಾವು ಈಗ KSISF ಅಂತೇಳಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವು ಹೊಸದಾಗಿ ಮಾಡ್ಕೊಂಡಿದ್ದೇವೆ. ಅವರನ್ನು ಈಗ ನೇಮಕ ಮಾಡಿದ್ದೇವೆ. ಹೆಚ್ಚು ಬಂದಿಗಳು ಇರ್ತಕ್ಕಂಥ ಕಾರಾಗೃಹಗಳಲ್ಲಿ, ದೊಡ್ಡ ಕಾರಾಗೃಹಗಳಲ್ಲಿ ಅವರನ್ನು ನೇಮಕ ಮಾಡಿ ಭಾಳ ಕಠಿಣವಾಗಿ ನಾವು ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಮಾಡಿದ್ವಿ. ಯಾಕೆಂದರೆ ಇತ್ತೀಚೆಗೆ ತಮಗೂ ಗೊತ್ತಿರಬೇಕು, ಬೆಂಗಳೂರಿನಲ್ಲಿ ಕಾರಾಗೃಹದಲ್ಲಿ, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೆಲವು ಘಟನೆಗಳು ನಡೆದ ಮೇಲೆ ನಾನು ಕೂಡ 2 ಬಾರಿ ಭೇಟಿ ಮಾಡಿದ್ದೇನೆ. ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳಿಗೆಲ್ಲ ಮಾತನಾಡಿ ಏನೆಲ್ಲ ಆಗ್ತಾ ಇದೆ ಹಾಗೆ ಅಂತೇಳಿ. ಈಗ ಅಲ್ಲಿ 3 THCBC ಅಂತ ಹೈ ರೆಸೊಲ್ಯೂಷನ್ ಟವರ್ಸನ್ನು ಹಾಕಿದ್ವಿ. ಅಂದರೆ ಈ ಮೊಬೈಲ್ ಫೋನ್ ಒಂದು ವೇಳೆ ಅವ್ರ ಹತ್ರ ಇದ್ದರೂ ಕೂಡ ಅವರು ಹೊರಗಡೆಗೆ ಸಂಪರ್ಕ ಆಗಬಾರ್ದು ಅಂತೇಳಿ ಹಾಕಿದ್ದೀವಿ. ಜಾಮರ್ಗಳು ಹಾಕಿದ್ದೀವಿ.